ನಮ್ಮ ಜೀವನದಲ್ಲಿ ಅಪಪ್ರಜ್ಞೆಯಿಂದ ಮಾಡುವಂತಹ ಕ್ರಿಯೆಗಳು ಸ್ವಸಂಚಾಲಿತ ಚಕ್ರದಲ್ಲಿ ಪುನರಾವರ್ತನೆಯಾಗುವಂಥದ್ದಾಗಿದೆ. ಅದರಲ್ಲಿ ಒಂದು ನಿಯಮ ಇರುತ್ತೆ, ಒಂದು ವಿಧಿ ಇರುತ್ತೆ. ಅದೇ ಪ್ರಕಾರವಾಗಿ ನಿತ್ಯ ಕರ್ಮದ ರೂಪದಲ್ಲಿ ನಿರಂತರವಾಗಿ ನಡೆಯುವಂಥ ಕರ್ಮವಾಗಿರುತ್ತೆ. ಅಂದ್ರೆ ಅದು ಫಲ ಯಾವಾಗಲೂ ಸೇಮ್ ಆಗಿರುತ್ತೆ. ಈಗ ಉದಾಹರಣೆಯಾಗಿ ನಾವು ಬೆಳಗಿನ ಜಾವ ಹೇಳ್ತೀವಿ, ಎದ್ದ ತಕ್ಷಣ ನಾವೇನ್ ಕರ್ಮವನ್ನ ಮಾಡಬೇಕೋ ಅದು ಆಟೋಮೆಟಿಕ್ ಪ್ರೋಸೆಸ್ ಆಗಿ ಮಾಡ್ತಾ ಹೋಗ್ತೀವಿ. ಯಾರು ಹೇಳಿಕೊಡುವಂಥದ್ದಿಲ್ಲ, ಅಥವಾ ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಿ ಮಾಡುವಂಥದ್ದಿಲ್ಲ, ಅಥವಾ ತುಂಬಾ ಕಾನ್ಶಿಯಸ್ ಆಗಿದ್ದು ಮಾಡುವಂಥದ್ದು ಅಲ್ಲ. ಆ ಒಂದು ಬೆಳಗಿನ ಜಾವದ ಕರ್ಮ ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರು ಮಾಡುವಂಥದ್ದೇ, ಅದು ಯಾರು ಮರೆಯುವಂಥದ್ದು ಇಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು, ಕೆಲವು ಘಟನೆಗಳು ನಮ್ಮ ಮನಸ್ಸಿಗೆ ಆಳವಾಗಿರುವಂತಹ ಒಂದು ಛಾಪನ್ನ ಆಗಿರುತ್ತೆ, ಒಂದು ಪ್ರಿಂಟ್ ಆಗಿರುತ್ತೆ. ಅದು ತುಂಬಾ ದುಃಖದ ವಿಚಾರ ಆಗಿರುತ್ತೆ, ತುಂಬಾ ನೋವನ್ನು ಉಂಟು ಮಾಡಿರುವಂತಹ ಸಿಚುವೇಶನ್ ಆಗಿರುತ್ತೆ. ಆಗ ಆ ಒಂದು ಸಂಕಲ್ಪ, ಆ ಒಂದು ಫೀಲಿಂಗ್, ಆ ಒಂದು ನೋವು ನಾನೇನು ಅನುಭವ ಮಾಡಿದ್ದೀನೋ ಅದರ ಆಧಾರದ ಮೇಲೇನೆ ಪದೇ ಪದೇ ಆಲೋಚನೆಗಳು ಉಂಟಾಗುತ್ತೆ. ಆ ಆಲೋಚನೆಗಳ ಡಿಪೆಂಡ್ ಆಗಿನೇ ನಾವು ಪ್ರತಿಯೊಂದು ಕಾರ್ಯದಲ್ಲಿ, ಕರ್ಮದಲ್ಲಿ ಬರ್ತೀವಿ. ಆ ಕರ್ಮದನುಸಾರವಾಗಿನೇ ನಮಗೇನಾಗುತ್ತೆ, ಫಲವನ್ನ ನೀಡುತ್ತೆ, ಅಥವಾ ಆ ಕರ್ಮ ನಮಗೇನಾಗುತ್ತೆ, ಆ ಒಂದು ಫಲದ ಅನುಭವವನ್ನ ಮಾಡಿಸುತ್ತೆ. ಆಗ ಸೇಮ್ ಕ್ರಿಯೆ ನಮ್ದು ರಿಪೀಟ್ ಆಗ್ತಾ ಇರುತ್ತೆ. ಆ ಕ್ರಿಯೆಯಿಂದ ಏನಾಗುತ್ತೆ, ಸೇಮ್ ಅನುಭವಗಳೇ, ದುಃಖದ ಅನುಭವಗಳೇ, ನಷ್ಟದ ಅನುಭವಗಳೇ ನಮ್ಮ ಜೀವನದಲ್ಲಿ ಮಾಡುತ್ತಾ ಬರುತ್ತೆ. ಆಗ ನಮ್ಮ ಮನಸ್ಸಿಗೆ ಅನ್ಸುತ್ತೆ, ಯಾಕಪ್ಪ ಈ ಬದುಕು ಸಾಕಪ್ಪ ಎಂಬ ಅವಸ್ಥೆಯಲ್ಲಿ ಬರುತ್ತೆ. ತುಂಬನೇ ನಮ್ಮ ಜೀವನದಲ್ಲಿ ಯಾವ ಒಂದು ಪ್ರತೀಕ್ಷೆ ಇರುತ್ತೆ, ಯಾವೊಂದು ನಮಗೆ ಬಾಳ್ಬೇಕು ಎಂಬ ಆ ಒಂದು ಕನಸು ಅಥವಾ ಆ ಒಂದು ಇಚ್ಛೆ ಅಥವಾ ಗುರಿ ಇರುತ್ತೆ, ಅದೆಲ್ಲವನ್ನು ಕೂಡ ಆ ಬೆಳಕನ್ನೇ ಏನಾಗುತ್ತೆ, ನಂದಿಸುತ್ತೆ. ಯಾವಾಗ ನಾವು ಇದ್ರ ಬಗ್ಗೆ ಪ್ರಜ್ಞೆಯುಳ್ಳವರಾಗಿರ್ತೀವಿ, ಅದ್ರ ಬಗ್ಗೆ ನಮಗೆ ಅರಿವು ಮೂಡ್ತೀವಿ, ನಮ್ಮೊಳಗಡೆ ಆ ಒಂದು ಚೇತನ ಅಥವಾ ಅರಿವಿನ ಆ ಒಂದು ಚೇತನ ನಮ್ಮಲ್ಲಿ ಬೆಳಗುತ್ತೋ, ಆಗ ಮಾತ್ರ ನಮಗೆ ಈ ಚಾಕ್ರಿಕವಾಗಿರುವಂತಹ ಈ ಕ್ರಿಯೆಯ ಫಲದಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅನುಭವಸ್ಥರು ಹೇಳ್ತಾರೆ, ಮನೆಯಲ್ಲಿ ನಿಂತೋಗಿರುವ ಗಡಿಗಾರವೂ ಕೂಡ ಒಂದು ದಿನ 2 ಸಮಯವನ್ನ ಸರಿಯಾಗಿಯೇ ತೋರಿಸುತ್ತೆ. ಆದ್ರಿಂದ ನಮ್ಮ ಜೀವನದಲ್ಲಿ ಯಾರನ್ನೂ ಕೂಡ ಕಡಿಮೆ ಅಥವಾ ನಮಗಿಂತ ಕೀಳಾಗಿ ಕಾಣುವಂಥದ್ದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಇವತ್ತೆಲ್ಲ ನಾಳೆ ಅವ್ರು ಏನ್ ಬಯಸ್ತಾರೋ, ಏನ್ ಗುರಿ ಇಟ್ಕೊಂಡಿರ್ತಾರೋ, ಅಥವಾ ಅವ್ರ ಜೀವನದಲ್ಲಿ ಅವ್ರದ್ದು ಏನು ಸಮಯ ಇದೆಯೋ ಅದಕ್ಕೆ ತಕ್ಕಂತೆ ಅವರಿಗೆ ವಿಜಯವನ್ನ ತಂದು ಕೊಡುತ್ತೆ. ಆದ್ರೆ ಯಾವ ವ್ಯಕ್ತಿ ತನ್ನ ಕರ್ಮವನ್ನ ನಿರಂತರವಾಗಿ ಮಾಡುತ್ತಾ, ತನ್ನ ಗುರಿಯನ್ನ ಮುಂದೆ ಇಡುತ್ತಾ, ಯಾವುದೇ ತರದ ಸುಸ್ತಿಲ್ಲದೆ ತನ್ನ ಗುರಿ ಮುಟ್ಟಬೇಕು ಎಂಬ ಒಂದೇ ಲಕ್ಷ್ಯವನ್ನ ಇಟ್ಟುಕೊಂಡು, ಅದರ ಕಡೆಗೆ ಗಮನ ಇಟ್ಟುಕೊಂಡು, ತನ್ನ ಕರ್ಮದ ಕಡೆಗೇನೆ ಗಮನ ಇಟ್ಟುಕೊಂಡು ಮುಂದುವರಿತಾ ಹೋಗುತ್ತೋ, ತನ್ನ ಸಮಯಕ್ಕಾಗಿ ಕಾಯ್ತಾನೋ, ಅವರೇ ತನ್ನ ಜೀವನದಲ್ಲಿ ವಿಜಯವನ್ನ ಗಳಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂತ ಟೈಮ್ ಝೋನ್ ಇರುತ್ತೆ. ಆ ಸಮಯಕ್ಕಾಗಿ ನಾವು ಪ್ರತಿಯೊಬ್ಬರು ಕಾಯಲೇಬೇಕಾಗುತ್ತೆ. ಹೇಗೆ ನಮ್ಗೆ ಗೊತ್ತಿದೆ, ನಮ್ಮ ಸುತ್ತಮುತ್ತ ನಾವು ಹಲವಾರು ಜನಗಳನ್ನ ಅಥವಾ ನಮ್ಮ ಜೀವನದಲ್ಲಿ ನಾವು ಕೆಲವೊಮ್ಮೆ ಅನುಭವ ಮಾಡಿರ್ಬೋದು. ಕೆಲವು ವ್ಯಕ್ತಿ 22ನೇ ವಯಸ್ಸಲ್ಲೇ ತನ್ನ ವಿದ್ಯೆಯನ್ನ ಪೂರ್ಣಗೊಳಿಸಿ, ತನ್ನ ಎಜುಕೇಶನ್ ಅನ್ನ ಪೂರ್ಣಗೊಳಿಸಿ, ತನ್ನ ಹೈಯೆಸ್ಟ್ ಆಗಿರುವಂತಹ ಜಾಬಿಗಾಗಿ ಕಾಯ್ತಾ ಇರ್ತಾರೆ. ಅವ್ರು ಏನ್ ಬಯಸ್ತಾರೋ ಆ ಒಂದು ಜಾಬ್ ಸಿಕ್ಕಬೇಕು ಎಂಬ ಬಯಕೆಯಲ್ಲಿ ಇರ್ತಾರೆ. ಆದ್ರೆ ಅವ್ರು ಎಷ್ಟೇ ಬಿರುದ ತಗೊಂಡಿರ್ಬೋದು, ಡಿಗ್ರೀಸ್ ಮಾಡ್ಕೊಂಡಿರ್ಬೋದು, ಆದ್ರೆ ಅವ್ರು ಬಯಸಿದ ಆ ಒಂದು ಜಾಬ್ ಏನಿದೆ ಅದು ಸಿಕ್ಬೇಕಾದ್ರೆ ಎಷ್ಟೋ ವರ್ಷಗಳವ್ರು ಕಾಯ್ಬೇಕಾಗತ್ತೆ. ಆದ್ರೆ ಕೆಲವರಲ್ಲಿ 27ನೇ ವಯಸ್ಸಲ್ಲಿ ಅವ್ರು ತನ್ನೆಲ್ಲ ಎಜುಕೇಶನ್ ಪೂರ್ಣಗೊಳಿಸಿರ್ತಾರೆ, ಎಲ್ಲ ಡಿಗ್ರೀಸ್ ಅನ್ನ ತಗೊಂಡಿರ್ತಾರೆ. ಆಗ ಆ ತಕ್ಷಣ ಅವ್ರ ಎಜುಕೇಶನ್ ಮುಗಿದ ತಕ್ಷಣನೇ ಅವ್ರಿಗೆ ಏನಾಗುತ್ತೆ, ಕೆಲಸ ಸಿಗುತ್ತೆ, ಅವ್ರು ಬಯಸಿದ ಕೆಲಸನೇ ಸಿಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ತಮ್ಮದೇ ಆದಂತ ಟೈಮ್ ಟ್ರ್ಯಾಕ್ ಇರುತ್ತೆ. ಆ ಟೈಮ್ ಟ್ರ್ಯಾಕ್ ಅಲ್ಲೇ ಅವ್ರು ಮುಂದೆ ಹೋಗ್ಬೇಕಾಗತ್ತೆ. ಈಗ ಕೆಲವರು ಕೆಲಸದಲ್ಲಿ ಸೇರಿದಾಗ 18 ವಯಸ್ಸಲ್ಲೇ ಕೆಲವರು ಕೆಲ ಕಂಪನಿಯಲ್ಲಿ
ಸಿಇಒ ಪದವಿಯಲ್ಲಿ ಮುಂದೆ ಬಂದಿರುವುದನ್ನ ನಾವು ನೋಡಿರ್ತೀವಿ ಅಲ್ವೇ. ಆದ್ರೆ ಅವರು 50ನೇ ವಯಸ್ಸಲ್ಲೇ ಅವ್ರು ಕೆಲವೊಮ್ಮೆ ಶರೀರ ಬಿಡುವಂತ ಸ್ಥಿತಿ ಬರುತ್ತೆ. ಆದ್ರೆ ಕೆಲವರು ಚಿಕ್ಕ ವಯಸ್ಸಲ್ಲೇ ಒಂದು ಕಂಪನಿಯಲ್ಲಿ ಪಿಯೂನ್ ಆಗಿ ಸೇರ್ಕೊಂಡಿರ್ತಾರೆ. ಅವರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇಂದ ಪ್ರಮೋಷನ್ಗೆ ಬಂದು ಅವರು ತನ್ನ 50ನೇ ವಯಸ್ಸಲ್ಲಿ ಆ ಕಂಪನಿಗೆ ಸಿಇಒ ಆಗಿರ್ತಾರೆ. ಅವರು 90 ವರ್ಷದ ತನಕ 90ನೇ ಏಜ್ ತನಕ ಆ ಕಂಪನಿಯ ಎಲ್ಲಾ ಜಿಮ್ಮೆವಾರಿಯನ್ನ ಅವರು ಹೊತ್ಕೊಂಡು ಆ ಕಂಪನಿಯನ್ನ ಒಳ್ಳೆ ರೀತಿ ಮುಂದೆ ತಗೊಂಡೋಗ್ಲಿಕ್ಕೆ ಅವರು ನಿಮಿತ್ತವಾಗಿರ್ತಾರೆ. ಹಾಗೇನೆ ಪ್ರತಿಯೊಂದು ಕಾರ್ಯದಲ್ಲೂ ಕೆಲವೊಮ್ಮೆ ನಮಗೆ ದುಃಖ ಅನ್ಸುತ್ತೆ. ಏಕೆಂದ್ರೆ ನಾವು ಬಹಳಷ್ಟು ಮುಂದೆ ಹೋಗಿರ್ತೀವಿ, ನಮ್ ಗೆಳೆಯರು ಅಥವಾ ನಮಗೆ ಯಾರ ಬಗ್ಗೆ ತುಂಬಾ ಪ್ರೀತಿ ಇರುತ್ತೋ ಅವ್ರು ನಮ್ಮಿಂದ ಎಷ್ಟೋ ದೂರದಲ್ಲಿ ಇರ್ತಾರೆ. ಜೀವನದಲ್ಲಿ ಗೆಲುವು ಎಂಬುದು ಅವರಿಗೆ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಅವ್ರ ಬದುಕಿರುತ್ತೆ. ಆದ್ರೆ ಕೆಲವರು ನಮ್ ಜೊತೆಯಲ್ಲೇ ಬಂದವರು ನಮ್ಮಿಂದ ಎಷ್ಟೋ ಮುಂದೆ ಹೋಗಿರ್ತಾರೆ, ತಮ್ಮ ಜೀವನದಲ್ಲಿ ಎಷ್ಟೋ ಹೈಯೆಸ್ಟ್ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಅದನ್ನ ನೋಡುತ್ತಾ ನಮ್ಗೆ ದುಃಖ ಆಗುತ್ತೆ. ನಮ್ ಜೊತೆ ಬಂದವರು ನಮ್ ಹಿಂದೆ ಹೋದಾಗ್ಲೂ ಕೂಡ ನಮಗೆ ಅವ್ರ ಬಗ್ಗೆ ಬೇಕಾದಷ್ಟು ಚಿಂತೆ ಇರುತ್ತೆ. ಅವ್ರ ಜೀವನ ಹಿಂಗಾಗೋಯ್ತಲ್ಲಪ್ಪ ಎಂಬ ಚಿಂತೆ ಆಗುತ್ತೆ. ಆದ್ರೆ ಇಲ್ಲಿ ಯಾವುದೂ ಕೂಡ ನಮ್ ಕೈಯಲ್ಲಿಲ್ಲ. ಆದ್ರೆ ಒಂದಂತೂ ನಿಜ, ಪ್ರತಿಯೊಬ್ಬರಿಗೂ ಯಾವ ಸಮಯದಲ್ಲಿ ಯಾವ ಗೆಲುವು ಉಂಟಾಗಬೇಕೋ ಅದು ಆ ಸಮಯದಲ್ಲಿ ಉಂಟಾಗುವಂಥದ್ದು. ಅಂದ್ಮೇಲೆ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ವ್ಯತ್ಯಸ್ತವಾಗಿರುವಂತಹ ಟೈಮ್ ಝೋನ್ ಇರುತ್ತೆ, ಸಮಯ ಇರುತ್ತೆ ಅಂತ ನಾವು ಹೇಳುವಾಗ ಆ ಸಮಯಕ್ಕಾಗಿ ನಾವು ಕಾಯ್ಬೇಕೇ ಹೊರತು ಅದ್ರ ಮಧ್ಯದಲ್ಲಿ ನಮ್ಮ ಕುಂದು ಕೊರತೆಗಳನ್ನ, ನಮ್ದು ಯಾವ್ದೆಲ್ಲ ನಷ್ಟ ಆಗಿದೆ ಅದ್ರ ಬಗ್ಗೆ ನಾವು ದೂರ ಮಾಡುತ್ತಾ, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡುತ್ತಾ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೊರಗುತ್ತಾ ಇರೋದಲ್ಲದೆ ನಾವು ನಮ್ ಜೀವನವನ್ನ ಯಾವುದಕ್ಕೋಸ್ಕರ ನಾವು ಮುಂದೆ ತಗೊಂಡೋಗ್ಲಿಕ್ಕೆ ಯಾವ ಗುರಿಯಿಂದ ನಾವು ಬದುಕ್ತಾ ಇದ್ದೀವೋ ಅದಕ್ಕೋಸ್ಕರ ಪ್ರತಿ ದಿನವೂ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಹೇಗೆ ನಮ್ಗೆ ಗೊತ್ತಿದೆ, ಈಗ ಶಾಸ್ತ್ರ ಹೇಳೋರು ಅವ್ರ ಹತ್ರ ನಮ್ ಜಾತಕ ತಕೊಂಡು ಹೋದಾಗ ಅವ್ರು ಹೇಳ್ತಾರೆ, ಇನ್ನು 3 ವರ್ಷದ ನಂತರ ನಿಮಗೆ ರಾಜಯೋಗ ಇರುತ್ತೆ ಅಂತ. ಕೇವಲ ಅದನ್ನ ಕೇಳ್ಕೊಂಡು ನಾವು ವಾಪಸ್ ಮನೆಗೆ ಬಂದ ತಕ್ಷಣ ಅಥವಾ ಆ 3 ವರ್ಷ ಕಾಯುತ್ತಾ ಇರ್ತೀವಿ. 3 ವರ್ಷದ ನಂತರ ಅಂತ ನಮ್ಮ ಮನ್ಸಲ್ಲೇ ನಾವು ಅದನ್ನ ಗುನ್ಗುನಾಯಿಸ್ತಾ ಇರ್ತೀವಿ. ಅಂದ್ರೆ 3 ವರ್ಷ ಆದ್ಮೇಲೆ ನನ್ನ ಜೀವನದಲ್ಲಿ ರಾಜಯೋಗ ಬರುತ್ತೆ ಅಂತ. ಹಾಗಾಗ್ಲಿಕ್ಕೆ ಸಾಧ್ಯನಾ? ಕೇವಲ ನಾವು ಅದನ್ನ ಯೋಚನೆ ಮಾಡ್ತಾ ಕೇವಲ ರಾಜಯೋಗ ತರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಉದಾಹರಣೆಗಳ ಆ ರೀತಿ ನಮ್ಮ ಮಧ್ಯದಲ್ಲೇ ನಾವು ಕಾಣ್ಬೋದು. ಅಂತ ಜ್ಯೋತಿಷ್ಯರು ನನ್ನ ಬಗ್ಗೆ ಹೇಳಿದ್ರು, ನನ್ನ ಜಾತಕದಲ್ಲಿ ಹೀಗೆ ಇದೆ, 3 ವರ್ಷದ ನಂತರ ಒಳ್ಳೆ ಬಾಳು, ಒಳ್ಳೆ ಬದುಕು ನಿಂದಾಗಿರುತ್ತೆ, ನಿನಗೆ ರಾಜಯೋಗ ಇದೆ ಅಂತ. ಆದ್ರೆ ಆ ಒಂದು ಜ್ಯೋತಿಷ್ಯ ಹೇಳಿರಲ್ಲ, ನೀನ್ ಮಾಡುವ ಕರ್ಮ ಶ್ರೇಷ್ಠ ಆಗಿರ್ಬೇಕು, ನೀನ್ ಮಾಡೋ ಶ್ರೇಷ್ಠ ಕರ್ಮನ ನಿರಂತರವಾಗಿ ಮಾಡ್ತಾ ಇದ್ರೆ ಮಾತ್ರ ರಾಜಯೋಗ ಬರುತ್ತೆ ಎಂಬುದು ಹೇಳ್ಕೊಡಲ್ಲ. ಅವ್ರು ಕೇವಲ ಇಷ್ಟೇ ಮಾತ್ರ ಹೇಳ್ತಾರೆ ನಮ್ ಜಾತಕ ನೋಡಿ. ಅಂದ್ಮೇಲೆ ನಾವು ಅದನ್ ಬಗ್ಗೆ ಯೋಚನೆ ಮಾಡೋದ್ರಿಂದ, ಕನಸು ಕಾಣೋದ್ರಿಂದ ಮಾತ್ರ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕರ್ಮನೂ ನಮ್ಮ ಭಾಗದಿಂದ ನಾವು ಮಾಡುವಂತವ್ರು ಆಗಿರ್ಬೇಕು. ಉದಾಹರಣೆಗೆ ಒಬ್ಬ ಸಣ್ಣ ಒಂದು ಚಾಯಿಯ ದುಕಾನನ್ನ ಓಪನ್ ಮಾಡಿರ್ತಾನೆ. ಆ ಒಂದು ಸಮಯದಲ್ಲಿ ಅವನ ಜೊತೆ ಒಬ್ಬ ಕೆಲಸಗಾರನು ಇಟ್ಕೊಂಡಿರ್ತಾನೆ. ವರ್ಷಗಳು ಕಳೆದ್ಮೇಲೆ ಆ ಒಂದು ಕೆಲಸದವನು ಯಜಮಾನ್ ಹತ್ರ ಕೇಳ್ತಾನೆ, ಹಲೋ ಯಜಮಾನ, ನನಗೆ ಮಾತ್ರ ನೀನ್ ಯಾಕೆ ಸ್ಯಾಲರಿಯನ್ನ ಹೆಚ್ಚಿಸ್ಲಿಲ್ಲ? ನಾನು ಇಷ್ಟು 30 ವರ್ಷ ಆಗಿದೆ ನಿನ್ ಜೊತೆ ಇದ್ದು, ನನಗಿಂತ ಹಿಂದೆ ಬಂದವ್ರಿಗೆಲ್ಲ ನೀನು ಸ್ಯಾಲರಿಯನ್ನ ಹೆಚ್ಚಿಸಿದೀಯಾ, ನನಗೆ ಮಾತ್ರ ಯಾಕೆ ಹೆಚ್ಚಿಸ್ಲಿಲ್ಲ? ಇದು ನಾನು ಬೇರೆಯವ್ರ ಹತ್ರ ಹೇಗೆ ಹೇಳೋದು? ಇದೆಷ್ಟು ನಾಚಿಕೆ ಇರುವಂತ ವಿಚಾರ ಅಂತ. ಆಗ ಯಜಮಾನ ಕೇಳ್ತಾನೆ, ಏನ್ ನಿನ್ ಕಷ್ಟ, ಏನ್ ವಿಚಾರ ನಿನ್ ಮನ್ಸಲ್ಲಿದೆ, ಅದು ಬಿಡಿಸಿ ಹೇಳು ಅಂತ ಹೇಳ್ತಾರೆ. ಆಗ ಈ ಒಂದು ಕೆಲಸದವನ್ ಹೇಳ್ತಾನೆ, ನಾನು ನಿನ್ನ ಹತ್ರ ಬರುವಾಗ ಇದೊಂದು ಸಣ್ಣ ಒಂದು ಚಾಯಿ ಅಂಗಡಿ ಆಗಿತ್ತು. ಈಗ ಇದು ವಿದೇಶಿಯರು ಸಮೇತ ಬಂದು ಹೋಗುವಂತಹ ದೊಡ್ಡ ರೆಸ್ಟೋರೆಂಟ್ ಆಗಿದೆ. ಇಷ್ಟೊಂದು ಕೆಲಸಗಾರ ನಿಮಗಿದ್ದಾರೆ, ಅವ್ರಿಗೆಲ್ಲ ನೀನು
ಹೆಚ್ಚಿಸ್ಕೊಟ್ಟಿದ್ದೀಯಾ, ನನಗೆ ಆ ಒಂದು ಪ್ರಯಾರಿಟಿನೇ ಕೊಟ್ಟಿಲ್ಲ, ಇವ್ರಿಗಿಂತೆಲ್ಲ ಸೀನಿಯರ್ ನಾನು, ಆ ಒಂದು ಪ್ರಿಯಾರಿಟಿಯಿಂದ ನನಗೆ ಸ್ಯಾಲರಿ ಹೆಚ್ಚಿಸಬಾರ್ದಾ? ಆಗ ಯಜಮಾನ ಮುಗುಳ್ನಗೆಯಿಂದ ಹೇಳ್ತಾನೆ, ಇದೇ ನಿನ್ನಲ್ಲಿರುವಂತಹ ಒಂದು ಕೊರತೆ. ನೀನು ಅವತ್ತು ಬಂದಾಗ ಎಲ್ಲಿದ್ದೀಯೋ ಅಲ್ಲೇ ಈಗಲೂ ಇದ್ದೀಯ. 30 ವರ್ಷ ಆದ್ರೂ ಕೂಡ ನೀನು ಅವತ್ತು ನನ್ನ ಜೊತೆ ಬಂದಾಗ ಕೆಲಸಗಾರನವನಾಗಿದ್ದೆ, ಈಗಲೂ ನೀನಿರೋದು ಅದೇ ಒಂದು ಸ್ಟೇಜಲ್ಲಿ ಇದ್ದೀಯ. ನೀನು ಯಾವತ್ತಾದ್ರೂ ನನ್ನ ಹಾಗೆ ಯಜಮಾನಾಗ್ಬೇಕು ಅಥವಾ ಈ ಒಂದು ರೆಸ್ಟೋರೆಂಟಿನ ಮಾಲೀಕನಾಗ್ಬೇಕು ಅಂತ ಯಾವತ್ತಾದ್ರೂ ನೀನು ಸ್ವಪ್ನ ಕಂಡಿದ್ದೀಯಾ? ಬಹಳ ಖುಷಿಯಿಂದನೇ ಕೇಳ್ತಾನೆ. ಆಗ ಕೆಲಸದವನು ಬಹಳಷ್ಟು ನಾಚಿಕೆಯಿಂದ ಹೇಳ್ತಾನೆ, ಯಜಮಾನ ಅದೇಗ್ ಸಾಧ್ಯ, ನನಗೆ ಬರೋದೇ ಈ ಕೆಲಸ, ಒರೆಸೋದು ಗುಡಿಸೋದು, ಅಂದಮೇಲೆ ನಿಮ್ ಹಾಗೆ ನಾನು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಆಗ ಯಜಮಾನ ಹೇಳ್ತಾನೆ, ಅಂದಮೇಲೆ ಕೆಲಸದವನಿಗೆ ಏನ್ ಸ್ಯಾಲರಿ ಬೇಕೋ ಅದು ಮಾತ್ರನೇ ನಿನಗೆ ಕೊಟ್ಟಿದ್ದೀನಿ, ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಹೇಗ್ ಸಾಧ್ಯ? ಹಾಗೇನೆ ನಮ್ಮ ಜೀವನದಲ್ಲಿ ಹಲವು ಬಾರಿ ನಾವು ಏನು ಕರ್ಮ ಮಾಡಬೇಕೋ, ಯಾವುದ್ರ ಬಗ್ಗೆ ನಾವು ಹೆಚ್ಚು ಕರ್ಮ ಮಾಡಬೇಕೋ, ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕೋ ಆ ಗಮನ ಕೊಡದೆ ನಾವು ಆ ಚಾಕ್ರಿಕವಾಗಿರುವಂತಹ ಯಾವುದು ವೃತ್ತ ಇದೆ, ಯಾವುದು ನಮ್ಮ ಕರ್ಮ ಇದೆ, ನಮ್ಮ ಆಲೋಚನೆಗಳಿದೆ, ಅದ್ರ ಕಡೆಗೇನೆ ನಮ್ ಗಮನ ಹೋಗುತ್ತೆ. ಆ ಚಕ್ರದಲ್ಲೇ ನಾವು ತಿರುಗ್ತಾ ಇರ್ತೀವಿ. ಸೇಮ್ ಥಾಟ್, ಸೇಮ್ ಕರ್ಮ, ಸೇಮ್ ಫಲದಲ್ಲಿ ನಾವು ಬರ್ತಾ ಇರ್ತೀವಿ. ಅದರಿಂದ ಹೊರ ಬರ್ಲಿಕ್ಕೆ ನಾವು ಪ್ರಯತ್ನನೇ ಪಡಲ್ಲ ಅಂದ್ಮೇಲೆ ನಮ್ ಜೀವನದಲ್ಲಿ ಎಲ್ಲಿಂದ ಸುಖ ಬರುತ್ತೆ? ನಮ್ ಜೀವನದಲ್ಲಿ ಹೇಗ್ ಮುಂದುವರಿಲಿಕ್ಕೆ ನಾವು ಸಾಧ್ಯ? ನಮ್ ಜೀವನದಲ್ಲಿ ಶ್ರೇಷ್ಠ ಫಲವನ್ನ ಅನುಭವಿಸ್ಬೇಕು ಎಂಬ ಇಚ್ಛೆ ನಮ್ಮಲ್ಲಿರುತ್ತೆ, ಆದ್ರೆ ಅದೆಲ್ಲ ಪಡೆಯುವಂತ ಸಾಧ್ಯತೆ ಹೇಗೆ? ನಮ್ ಜೀವನದಲ್ಲಿ ಭಾಗ್ಯ ಬರೋದು ಹೇಗೆ? ಆದ್ರಿಂದ ನಾವು ಯಾವ ಒಂದು ಸರ್ಕಲ್ ಅಲ್ಲಿ ಇದ್ದು ಆ ಸರ್ಕಲ್ ಒಳಗಡೆನೆ ನಾವು ಸುತ್ತುತ್ತಾ ಇದ್ದೀವಿ, ಸೇಮ್ ಕರ್ಮ ಮಾಡ್ತಾ ಇದ್ದೀವಿ, ಸೇಮ್ ಆಲೋಚನೆಗಳು ನಡೀತಾ ಇರುತ್ತೆ, ಸೇಮ್ ಆಗಿರುವಂತಹ ಫಲವನ್ನ ನಾವು ಅನುಭವಿಸ್ತಾ ಇದ್ದೀವಿ. ಈಗ ಸಮಯ ಬಂದಿದೆ ಆ ಒಂದು ಸರ್ಕಲ್ ಇಂದ ಹೊರ ಬಂದು ನಮ್ಮ ಜೀವನದ ಸೌಂದರ್ಯವನ್ನ ನಾವು ನಮ್ಮದನ್ನಾಗಿ ಮಾಡ್ಕೊಳ್ಬೇಕು. ನಮ್ಮ ಪ್ರತಿಯೊಬ್ಬರಲ್ಲೂ ಭಾಗ್ಯ ಇದೆ, ಪ್ರತಿಯೊಬ್ಬರೂ ಕೂಡ ತನ್ನಲ್ಲಿರುವಂತ ವಿಶೇಷತೆಗಳಿದೆ, ಅದ್ರ ಮೂಲಕ ನೀವು ಮುಂದುವರಿಲಿಕ್ಕೆ ಸಾಧ್ಯ. ಅದರಿಂದ ಯಾವತ್ತೂ ಕೂಡ ತಮ್ಮ ಜೀವನದ ಬಗ್ಗೆ ಕಂಪ್ಲೇಂಟ್ ಮಾಡೋದು ಬಿಟ್ಟು ತನ್ನ ಜೀವನವನ್ನ ಹೇಗೆ ಶ್ರೇಷ್ಠ ಮಾಡಬಹುದು ಎಂಬ ಆಲೋಚನೆಯನ್ನ ನಿಮ್ಮಲ್ಲಿ ತಂದಾಗ ನಿಮಗೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ ಜೀವನದಲ್ಲಿ ಗೆಲುವು ಎಂಬುದು ಸತ್ಯವಾಗಿರುತ್ತೆ.